ಧೃತಿ ಅವರು ಫಾರಿನ್ ಅಲ್ಲಿ ಸೂಪರ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಾ ಇರಬಹುದು ಒಂದು ಫ್ರೆಂಡ್ ಜೊತೆ, ಫಾರಿನ್ ಫ್ರೆಂಡ್ ಜೊತೆ ಧೃತಿ ಅವರು ಎಷ್ಟು ಖುಷಿಯಾಗಿದ್ದಾರೆ. ಒಂದು ಸೆಲ್ಫಿ ವಿಡಿಯೋವನ್ನ ಸಹ ಮಾಡ್ಕೋತಾರೆ. ಬಹಳಷ್ಟು ಜನರಿಗೆ ಖುಷಿ ಆಯ್ತು ಧೃತಿ ಅವರನ್ನ ತುಂಬಾ ದಿವಸಗಳ ಬಳಿಕ ನೋಡಿ. ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ರು, ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಧೃತಿ ಅವರು, ಎಲ್ಲಿದ್ದಾರೆ ಈಗ, ಬೆಂಗಳೂರಲ್ಲಿ ಇದ್ದಾರಾ ಅಂತ. ಯಾಕಂದ್ರೆ ಸ್ವಲ್ಪ ದಿವಸಗಳ ಮುಂಚೆ ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿದ್ರು, ತಾಯಿಯೊಟ್ಟಿಗೆ ಒಂದು ಫಂಕ್ಷನ್ ಗೆ ಸಹ ಹೋಗಿರ್ತಾರೆ. ಸೊ ಅದಾದ ಬಳಿಕ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಕೂಡ ಅನ್ಕೊಂಡಿರ್ತಾರೆ. ಈಗ ನೋಡಿ ಫಾರಿನ್ ಅಲ್ಲಿ ಇದ್ದಾರೆ, ಅದ್ಭುತ ವಿಡಿಯೋವನ್ನು ಕೂಡ ಶೇರ್ ಮಾಡ್ಕೋತಾರೆ. ಫಾರಿನ್ ಅಲ್ಲಿ ಫ್ರೆಂಡ್ ಜೊತೆ ಒಂದು ಔಟ್ ಸೈಡ್ ಹೋಗಿರ್ತಾರೆ, ಒಂದು ಟೈಮ್ ಅಲ್ಲಿ ವಿಡಿಯೋನ ಸಹ ಮಾಡಿ ಹಾಕ್ತಾರೆ. ಅವರು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಅಷ್ಟಾಗಿ ಆಕ್ಟಿವ್ ಇರೋದಿಲ್ಲ. ಅಭಿಮಾನಿಗಳು ಇವರನ್ನ ತುಂಬಾ ಜನ ಫಾಲೋ ಮಾಡ್ತಾರೆ. ಧೃತಿ ಅವರು ಅಂದ್ರೆ ತುಂಬಾ ಜನರಿಗೆ ಇಷ್ಟ. ಅಪ್ಪು ಕುಟುಂಬ ಅಂದ್ರೆ ಹಾಗೇನೆ ಎಲ್ಲರೂ ಕೂಡ ಇಷ್ಟ ಪಡ್ತಾರೆ. ನಿಮ್ಗೂ ಕೂಡ ಒಂದು ಅಪ್ಪು ಕುಟುಂಬ ಇಷ್ಟನ? ಅಪ್ಪು ಅವರು ಯಾವ್ಯಾವ ಕೆಲಸ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ರು ಅದನ್ನೆಲ್ಲ ಅಶ್ವಿನಿ ಮೇಡಮ್ ಮುಂದುವರಿಸ್ತಾ ಇದ್ದಾರೆ. ಜೊತೆಗೆ ದೊಡ್ಡ ಸಪೋರ್ಟ್ ಆಗಿ ನಿಲ್ಲುವುದು ಧೃತಿ ಅವರು. ಒಂದು ದೊಡ್ಡ ಮಗಳು ಧೃತಿ ಅವರು ಎಲ್ಲಾ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ. ತುಂಬಾನೇ ಶ್ರದ್ಧೆಯಿಂದ ವ್ಯಾಸಂಗ ಮಾಡುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಅವರು ಕೂಡ ಒಂದು ಜಾಬ್ಗೆ ಸೇರ್ಕೋತಾರೆ. ಸಿನಿಮಾ ಇಂಡಸ್ಟ್ರಿಗೆ ಬಂದ್ರೆ ಪ್ರೊಡ್ಯೂಸರ್ ಆಗ್ಬೋದು ಅವರು ಕೂಡ. ಅಶ್ವಿನಿ ಮೇಡಮ್ ಅವರ ರೀತಿ ಅವರು ಕೂಡ ಪ್ರೊಡ್ಯೂಸರ್ ಆಗ್ತಾರ ಅಥವಾ ಜಾಬ್ ಅನ್ನ ಕಂಟಿನ್ಯೂ ಮಾಡ್ತಾರ, ಕಾದು ನೋಡ್ಬೇಕು. ಅಶ್ವಿನಿ ಮೇಡಮ್ ಅವ್ರ ಸದ್ಯಕ್ಕೆ ಒಳ್ಳೊಳ್ಳೆ ಸಿನಿಮಾಗಳನ್ನ ನೀಡಬೇಕು ಅಂತ ಪ್ಲಾನಿಂಗ್ ಆಗಿರ್ಬೋದು, ತಯಾರಿ ಎಲ್ಲವನ್ನೂ ಕೂಡ ಮಾಡ್ಕೋತಾ ಇದ್ದಾರೆ. ಬಹಳಷ್ಟು ಚೆನ್ನಾಗಿಯೂ ಕೂಡ ಕೆಲಸಗಳು ನಡೀತಾ ಇದೆ. ಅಪ್ಪು ಅವರ ಕನಸುಗಳಾಗಿತ್ತು ಒಳ್ಳೊಳ್ಳೆ ಸಿನಿಮಾಗಳನ್ನ ಅಭಿಮಾನಿಗಳಿಗೆ ತೋರಿಸ್ಬೇಕು ಅಂತ. ಅದೇ ರೀತಿ PRK ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಮುಂದಿನ ದಿವಸಗಳಲ್ಲಿ ಬರಲಿದೆ. ನೀವು ಕೂಡ ನೋಡಿ ಎಂಜಾಯ್ ಮಾಡಬಹುದು.